ಆರ್ಸನ್ ವ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಾವು ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತಿನ ಪಯಣ ಎಲ್ಲಿಗೆ ಅಂದರೆ ನಮ್ಮ ಊರಿನ ಕಡೆಗೆ. ಅರುಣ್ ಅವ್ರ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇವತ್ತು ಜಾತ್ರೆ ಅಂದರೆ ಊರಹಬ್ಬ. ಸೊ ಅದರದ್ದು ಪ್ರಯುಕ್ತ ನಾವು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ಟೈಮ್ 1:45 ಹಾಂ, ಆಲ್ಮೋಸ್ಟ್ 2 o'clock. ಅಲ್ಲಿ ಎಲ್ಲ ಈವೆಂಟ್ ಸ್ಟಾರ್ಟ್ ಆಗೋದೇ ಈವ್ನಿಂಗ್ ಮೇಲೆ, ಲೈಕ್ ಅರೌಂಡ್ 6 o'clock ಮೇಲೆ. ಸೊ ನಾವು ಇಲ್ಲಿಂದ ಹೊರಟ್ರೆ 5 hours ಜರ್ನಿ ಇಲ್ಲಿಂದ. ಸೊ ಹೋಗೋದಕ್ಕೆ ಕರೆಕ್ಟಾಗಿರುತ್ತೆ. ನಾವೆಲ್ಲ ಈವೆಂಟನ್ನು ನಾವು ನೋಡ್ಬೋದು ಅನ್ನೋದೊಂದು ಟೈಮಿಂಗ್ ಪ್ರಕಾರ ನಾವೀಗ 2 o'clock ಹೊರಡ್ತಾ ಇದ್ದೀವಿ. ಊಟ ಎಲ್ಲ ಆಯಿತು. ಸೊ ಅರುಣ್, ನಾನು ಮತ್ತು ಅಮ್ಮ ಅಷ್ಟೇ 3 ಜನ ಹೋಗ್ತಾ ಇದ್ದೀವಿ. ಅಪ್ಪ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಬ್ಯುಸಿ ಇದ್ದಾರೆ ಅವರು. ಸೊ ಬನ್ನಿ ಹೋಗೋಣ. ಆನ್ ದ ವೇ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಜಾತ್ರೆ ಹೇಗಿರುತ್ತೆ, ಸೊ ಎಲ್ಲ ತೋರಿಸ್ತೀನಿ ನಿಮಗೆ ಅಂತ ಏನೋ ಬಂದ್ಬಿಟ್ಟಿದ್ರು ಅದಕ್ಕೆ. ಸೊ ಇವಾಗ ನಾವು ಹೊಸಕೋಟೆ ರೀಚ್ ಆಗಿದ್ದೀವಿ. ಟೈಮ್ ಎಷ್ಟು ಅಂದರೆ 2:45 ಆಗಿದೆ. ಆ್ಯಂಡ್ ನಾವು ಮನೆ ಬಿಟ್ಟಿದ್ದು 1:45. ಜಸ್ಟ್ 20 to 25 kilometers ಬರಲಿಕ್ಕೆ 1 hour ಆಯಿತು. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಸೊ ಆ್ಯಸ್ ಯೂಶುವಲ್ ಸ್ಯಾಟರ್ಡೇಸ್ ಟ್ರಾಫಿಕ್ ಇದ್ದೇ ಇರುತ್ತೆ. 1 hour ಆಯಿತು ನಮ್ಮ ಮನೆಯಿಂದ ಹೊಸಕೋಟೆಗೆ ಬರೋ ಅಷ್ಟರಲ್ಲಿ. ಸೊ ವಿರ್ ಆನ್ ದ ವೇ ನಾವು. ಸೊ ಮತ್ತು ಅರುಣ್ ಅವ್ರ ಊರ ಬಗ್ಗೆ ಹೇಳಬೇಕಂದ್ರೆ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವ್ರ ಅಜ್ಜಿ ಊರಿಗೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಹೇಳಿ ನಿಮ್ಮ ಊರ ಬಗ್ಗೆ ಏನಾದರೂ. ನಮ್ಮೂರ ಬಗ್ಗೆ ಹೇಳ್ಬೇಕಂದ್ರೆ, ರಾಮನವಮಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಪ್ರತಿದಿನ ಲೈಕ್ ಇದು ಅನ್ನದಾನ ನಡೆಯುತ್ತೆ ಊರಲ್ಲಿ. ಆ್ಯಂಡ್ ಒಂದೊಂದು ದಿನಕ್ಕೆ ವಾಹನ, ಹನುಮ ವಾಹನ, ಗರುಡ ವಾಹನ, ಅಶ್ವವಾಹನ ಲೈಕ್ ಪ್ರತಿದಿನವೂ ನಡೆಯುತ್ತೆ. ಸೊ ಅಲ್ಲಿ ಹೋಗಿ ಆಲ್ಮೋಸ್ಟ್ ಲೈಕ್ 1 week ಫುಲ್ಲು ನಾ ಇರ್ತಿದ್ದೆ. ಬಟ್ ಇವಾಗ ಬಿಕಾಸ್ ಆಫ್ ವರ್ಕ್ ಆ್ಯಂಡ್ ಬ್ಯುಸಿ ಶೆಡ್ಯೂಲ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ಹೋಗಿರಲಿಲ್ಲ. ಸೊ ಅದರಿಂದ ಇವಾಗ ಲೈಕ್ ಇವತ್ತು ಸರಿ ಹೋಗೋಣ, ಹೋಗಿ ನೋಡಿಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿ ಡಿಸೈಡ್ ಆಗಿ ಇವಾಗ ಮಧ್ಯಾಹ್ನ ಹೊರಟ್ವಿ. ಸೊ ಬನ್ನಿ ನಿಮಗೂ ತೋರಿಸ್ತೀವಿ ಹೇಗಿರುತ್ತೆ ಅಂತ ನಮ್ಮೂರ ಜಾತ್ರೆ, ಅಲ್ಲ ನಮ್ಮೂರ ಹಬ್ಬ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ ಹೇಗಿರುತ್ತೆ ಏನು ಅಂತ. ನಾನು ಎಕ್ಸೈಟ್ ಆಗಿದ್ದೀನಿ ಫುಲ್ಲು. ಊರಲ್ಲೆಲ್ಲ ಈವೆಂಟ್ಸ್ ಎಲ್ಲ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ನೋಡೋದಕ್ಕೆ. ರಾಮನವಮಿ ಎಲ್ಲ ಮಾಡ್ತಾರಂತೆ. ಆ್ಯಂಡ್ ನಿನ್ನೆ ಮನೇಲಿ ಹೇಳ್ತಿದ್ರು ಈ ಹಬ್ಬ 9 days ನಡೆಯುತ್ತಂತೆ. ಕಲ್ಯಾಣೋತ್ಸವ ಎಲ್ಲ ಇರುತ್ತಂತೆ. ಇವತ್ತು ಆ್ಯಕ್ಚುಲಿ ಗರುಡ ವಾಹನ. ಸೊ ಅದನ್ನ ನೋಡೋಕ್ಕೆ ನಾವು ತುಂಬ ವಿಶೇಷ. ಗರುಡ ವಾಹನಕ್ಕೆ ಸುಮಾರು ಜನ ಬರ್ತಾರೆ. ತುಂಬ ಜನ ಆ್ಯಕ್ಚುಲಿ ಬ್ಯಾಂಗ್ಳೂರಿನಿಂದ. ಇದು ಹೊಸ ಕನೆಕ್ಟಿವಿಟಿ ರೋಡ್, ಫೆರಿಫೆರಲ್ ರಿಂಗ್ ರೋಡ್ ಅಂತ ಹೇಳ್ತಾರಲ್ಲ, ಅದೇ ಇದು. ಆ್ಯಂಡ್ ಹೊಸಕೋಟೆಯಿಂದ ದೇವನಹಳ್ಳಿ ಟು ದೊಡ್ಡಬಳ್ಳಾಪುರ ವಿಯಾ ಹೋಗಿ ದಾಬೋಸ್ಪೇಟೆಗೆ ಹೋಗಿ ಕನೆಕ್ಟ್ ಆಗುತ್ತೆ ಇದು. ಸೂಪರಾಗಿ ಮಾಡ್ತಿದಾರಲ್ಲ. ಗೈಸ್, ಇದು ಚಿತ್ರದುರ್ಗ ಬೆಟ್ಟ ಅಲ್ಲ, ಕೋಲಾರ ಬೆಟ್ಟ. ಕೋಲಾರ ರೋಡ್. ಇದೆಲ್ಲೋಗುತ್ತೆ ರೋಡು? ಇದು ಚೆನ್ನೈಗೂ ಹೋಗುತ್ತೆ, ತಿರುಪತಿಗೆ ಹೋಗುತ್ತೆ. ಆ್ಯಂಡ್ ಆ ಕಡೆ ತಿರುಪತಿ ಕಡೆಯಿಂದ ನೆಲ್ಲೂರು, ವಿಜಯವಾಡ, ಗುಂಟೂರು ಎಲ್ಲ ಕಡೆ ಹೋಗ್ಬೋದು. ಅರುಣ್ ಅವ್ರ ಊರಿಗೂ ಹೀಗೆ ಹೋಗ್ಬೇಕು. ನಮ್ಮೂರಿಗೂ ಈ ಕಡೆನೇ ಹೋಗ್ಬೇಕು. ಚಿತ್ತೂರು ಹತ್ರ ಹೋಗಿ ಡೈವರ್ಟ್ ಆಗ್ತೀವಿ. ಸೊ ಚಿತ್ತೂರಿಂದ ಎಷ್ಟು ಕಿಲೋಮೀಟರ್? ಚಿತ್ತೂರಿಂದ ಒಂದು 35 kilometers. ಚಿತ್ತೂರಿಂದ 35 kilometers ಹೋಗ್ಬೇಕು. ಬಟ್ ಇವತ್ತು ವೆದರ್ ಅಂತೂ ಸಖತ್ತಾಗಿದೆ. ತುಂಬಾನೇ ಕ್ಲೌಡಿ ಆಗಿದೆ, ಏನು ಅಂತ ಗೊತ್ತಿಲ್ಲ. ಬಿಸಿಲಿಲ್ಲ ನಮ್ಮ ಪುಣ್ಯಕ್ಕೆ. ಬಿಸಿಲಿರುತ್ತೆ ಅಂದ್ಬಿಟ್ಟು ನಾನು ಗಾಗಲ್ಸ್ ತಗೊಂಬಂದೆ ಗೈಸ್. ಆದ್ರೆ ಏನ್ ಮಾಡೋಣ, ನಾನು ಹಾಕೊಳಕ್ ಆಗ್ತಾ ಇಲ್ಲ. ಚೆನ್ನಾಗಿದೆ. ಹೆಂಗಿದೆ ದೋಸೆ? ಚೆನ್ನಾಗಿದೆ, ಫೇಮಸ್. ಮುಳಬಾಗಿಲು ಮಸಾಲೆ ದೋಸೆ ವರ್ಲ್ಡ್ ಫೇಮಸ್. ಬಂದರು ಟೇಸ್ಟ್ ಮಾಡಿ ಟ್ರೈ ಮಾಡಿ. ಮುಳಬಾಗಿಲು ಮಸಾಲೆ ದೋಸೆ ಫುಲ್ ತುಪ್ಪ ಹಾಕಿ ಗರ್ಗರಿ ಹಾಕಿ ಸಕ್ಕತ್ತಾಗಿ. ತುಪ್ಪ ಅಲ್ಲ, ಬೆಣ್ಣೆ ಸೂಪರಾಗಿ. ತುಂಬ ತುಪ್ಪ ಇದೆ.
ಚೆನ್ನಾಗಿದೆ. ಇವಾಗ ನಾವು ಚಿತ್ತೂರ್ಗೆ ರೀಚ್ ಆಗಿದ್ದೀವಿ. ಚಿತ್ತೂರಲ್ಲಿ ಸ್ವಲ್ಪ ಟ್ರಾಫಿಕ್ ಇದೆ. ವೆದರ್ ಅಂತೂ ಹಾಗೇ ಇದೆ, ಬಿಸಿಲಂತೂ ಬಂದಿಲ್ಲ. ಅಂತ ನೋಡಿಲ್ಲ, ಕ್ಲೌಡಿ ಇದೆ ಬಟ್ ಯಾ ಹ್ಯೂಮಿಡ್ ಇದೆ. ಬಿಸಿಲು ಇಲ್ಲದೆ ಹೋದ್ರು ಹ್ಯೂಮಿಡಿಟಿ ಮಾತ್ರ ಇದೆ. ಇದು ರೈಲ್ವೆ ಟ್ರ್ಯಾಕಾ? ರೈಲ್ವೆ ಸ್ಟೇಷನ್, ಚಿತ್ತೂರು ರೈಲ್ವೆ ಸ್ಟೇಷನ್. ಚಿತ್ತೂರು ರೈಲ್ವೆ ಸ್ಟೇಷನ್ ಒಳಗೆ ಹೋದ್ರೆ ಚಿತ್ತೂರು ಮೇನ್ ಬಸ್ ಸ್ಟಾಪು. ನಾವು ಊರುಗಳಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಬರಬೇಕಾದ್ರೆ ಈ ಬಸ್ ಸ್ಟ್ಯಾಂಡಲ್ಲಿ ಬಂದ್ಬಿಟ್ಟು ವೆಯ್ಟ್ ಮಾಡಿ ನಮ್ಮ ಊರಿಗೆ ಹೋಗ್ತಾ ಇದ್ವಿ. ಸೊ ಆಲ್ ಮೆಮೊರೀಸ್. ಫ್ರೆಂಡ್ಸ್ ನೋಡಿ, ಈ ಕಡೆ ಎಲ್ಲ ಸ್ಟ್ಯಾಚ್ಯೂಸ್ಗೆ ಕವರ್ ಮಾಡಿಬಿಟ್ಟಿದ್ದಾರೆ ಬಿಕಾಸ್ ಆಫ್ ಎಲೆಕ್ಷನ್ಸ್ ಅಂತ. ಯಾವ ಸ್ಟ್ಯಾಚ್ಯೂ ಅಲ್ಲೂ ಅವ್ರ ಫೇಸ್ ಕಾಣಿಸ್ತಿಲ್ಲ, ಎಲ್ಲ ಸ್ಟ್ಯಾಚ್ಯೂನ ಕವರ್ ಮಾಡಿಬಿಟ್ಟಿದ್ದಾರೆ. ಎಷ್ಟೊಂದು ಕುರಿಗಳಿದೆ ಇದರಲ್ಲಿ ಅಲ್ವಾ? ಪಾಪ ಅದಕ್ಕೆ ಗೊತ್ತಿಲ್ಲ ಅದು ಎಲ್ಲಿಗೆ ಹೋಗುತ್ತೋ ಇಲ್ಲ ಯಾರು ಹೊಟ್ಟೆಗೆ ಹೋಗಿ ಸೇರುತ್ತೋ ಅಂತ. ಯಾರು ಗೊತ್ತು? ತಿನ್ನೋರು ಗೊತ್ತಷ್ಟೇ. ಅರುಣ್ ತಿನ್ನಲ್ಲ, ಅದಕ್ಕೆ ಈ ಡೈಲಾಗ್ ಹೇಳ್ತಾ ಇದಾರೆ. ತಿಂದಿದ್ರೆ ಹೇಳ್ತಿದ್ರಾ? ಪ್ರಾಣಿ ಹಿಂಸೆ ಮಹಾಪಾಪ. ಮತ್ತೆ ನೀನಕ್ಕೆ ಮೊಟ್ಟೆ ತಿಂತೀಯಾ? ಮೊಟ್ಟೆ ಅದು ನಾನ್ ವೆಜ್ ಅಲ್ವಲ್ಲ. ಯಾರು ಹೇಳಿದ್ದು? ಇವಾಗ ಬರ್ತಾ ಇರೋ ಮೊಟ್ಟೆಯಿಂದ ಫರ್ಟಿಲೈಸೇ ಆಗಲ್ಲ. ಅಲ್ಲ, ಇವಾಗ ಬರ್ತಾ ಇರೋ ಮೊಟ್ಟೆ ಫರ್ಟಿಲೈಸೇ ಆಗಲ್ಲ ಬಿಕಾಸ್ ಆ ಮೊಟ್ಟೆ ಬರೋದೇ ಮೆಡಿಸನ್ ಇಂದ. ಅಯ್ಯೋ, ಸೈನ್ಸ್ ಎಲ್ಲ ಬೇಡ ನಮ್ಗೆ. ಒಟ್ನಾಗಿ ನಾನ್ ವೆಜಿಟೇರಿಯನ್ ಅಷ್ಟೇ. ಹೌದೌದು. ಇನ್ನು ಎಷ್ಟು ಕಿಲೋಮೀಟರ್ ಇದೆ? ಇನ್ನೊಂದು 15. ಇನ್ನ 15 ಕಿಲೋಮೀಟರ್ಸ್ ಫ್ರೆಂಡ್ಸ್. ಅರುಣವ್ರ ಊರಿಗೆ ರೀಚ್ ಆಗಕ್ಕೆ ಎಷ್ಟು ಗಂಟೆಗೆ ಹೊರಟಿದ್ದು? 2 o'clock. ಈಗ ಟೈಮ್ ಬಂದು ಆಲ್ಮೋಸ್ಟ್ 6 o'clock. 4 hours ಆಯಿತು. ಬಟ್ ಟ್ರಾಫಿಕ್ಕು ಹಾಗೆ ಇತ್ತು, ತುಂಬ ಟ್ರಾಫಿಕ್ ಇತ್ತು. ಸೊ ಅದಕ್ಕೆ ಲೇಟ್ ಆಯಿತು. ಮತ್ತೆ ಮತ್ತೆ ನಾವು ಸೆಂಟ್ರಲ್ ಬ್ರೇಕ್ ತೊಗೊಂಡ್ವಲ್ಲ ದೋಸೆ ತಿನ್ನೋಕ್ಕೆ. ಸೊ ಅದರಿಂದ ಟೈಮ್ ಅಲ್ಲಿ ಕನ್ಸ್ಯೂಮ್ ಆಗಿದೆ. ಬಟ್ ಇಟ್ಸ್ ವರ್ತ್. ದೋಸೆ ತಿನ್ನೋದಕ್ಕೂ ವರ್ತ್ ಅನ್ಸಿಲ್ಲ? ಎನರ್ಜಿ ಬಂದಿತ್ತು ನನಗೆ. ದೋಸೆ ತಿನ್ನೋದಕ್ಕೆ ಎನರ್ಜಿ ಬಂತಂತೆ. ವ್ಯೂ ಅಂತೂ ಎಲ್ಲ ಸಕ್ಕತ್ತಾಗಿದೆ, ಬಟ್ ಬಿಸಿ ಗಾಳಿ ಹೊರಗಡೆ. ಬಿಸಿಲು ತುಂಬಾ ಇರುತ್ತಲ್ವಾ ಈ ಕಡೆ, ಸೊ ಅದರಿಂದ ಬಿಸಿ ಗಾಳಿ. ಇನ್ನೂ ಒಂದು ಸ್ವಲ್ಪ ಹೊತ್ತಾದ್ರೆ ಸ್ವಲ್ಪ ತಂಪಾಗುತ್ತೆ. ಬಟ್ ನೋಡಿ ರೋಡ್ ಹೇಗಿದೆ ನೋಡಿ, ಆ ಕಡೆ ಈ ಕಡೆ ಮರ, ಮಧ್ಯದಲ್ಲಿ ರೋಡು, ಆ ಗ್ರೀನರಿ ಅನ್ನೋದು ಸಕ್ಕತ್ತಾಗಿದೆ. ಈ ತರ ರೋಡ್ಗಳು ನಾವು ಸಿಟಿನಲ್ಲಿ ನೋಡೋದು ತುಂಬಾನೇ ಕಷ್ಟ ಆಗುತ್ತೆ, ಸಿಗೋದೇ ಇಲ್ಲ, ವೆರಿ ರೇರ್. ನೈಸ್ ಪೀಸ್ ಆಗಿದೆ. ಎಷ್ಟು ಪೀಸ್ ಆಗಿದೆ. ಆಕ್ಚುಲಿ ನಾನು ಅದೇ ವರ್ಡನ್ನು ಹೇಳೋಣ ಅಂತ ಗೊತ್ತೇ ಇಲ್ಲ, ಪೀಸ್ ಆಗಿದೆ ಅಂತ. ಅದಿಸ್ಕೊಳ್ಳಿ. ಏನಿದು? ಪೇಪರ್ ಮಾ ಏನಿದು? ಮಿಕ್ಸ್ ಫ್ರೂಟ್ ಜ್ಯೂಸ್ ಶೇಕ್. ಹೆಂಗಿದೆ? ಸಖತ್ತಾಗಿದೆ. ನಾವು ಯಾವಾಗ ಮಿಸ್ ಮಾಡಲಿಲ್ಲ, ಕುಡಿತೀವಪ್ಪ. ಹೆಂಗಿದೆ ನೀನು ಹೇಳ್ಬೇಕು. ಚೆನ್ನಾಗಿದೆ. 15 15 rupees ಅಷ್ಟೇನಾ? ನೈಸ್. ಆ್ಯಕ್ಚುಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೇಸ್ಟ್ ಚೆನ್ನಾಗಿದೆ, ಸೊ ನಾನು ಫುಲ್ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ ಬಿಬಿ, ಮಂತ್ರಾಲಯಕ್ಕೆ ಹೋಗಿದ್ವಿ. ಬೆಳಿಗ್ಗೆ ದರ್ಶನ ಮುಗಿಸ್ಕೊಂಡು ಊಟ ಮಾಡಿ ಹೊರಟ್ವಿ. ಬಿಸಿಲು ತಡಿಯೋಕ್ಕಾಗಿಲ್ಲ, ಕಣ್ಣೆಲ್ಲ ಉರಿ ಎತ್ಬಿಡ್ತು. ತಣ್ಣಗೆ ಏನಾರು ಕುಡಿಬೇಕು ಅಂತ. ಬಟ್ ನೋಡಿದ್ರೆ ಯಾವ ಅಂಗಡಿನೂ ಸಿಕ್ಕಿಲ್ಲ. ಕೊನೆಗೆ ಇದು ಜ್ಯೂಸ್ ಶಾಪ್ ಒಂದು ಇತ್ತು, ಅದು ಸಣ್ಣ ಹಳ್ಳಿನಲ್ಲಿ ಒಂದು ಅಂಗಡಿನಲ್ಲಿ ಇಟ್ಕೊಂಡಿದ್ರು ಜ್ಯೂಸ್ ಶಾಪ್. ಇದು ಹೋಗಿ ಕೇಳಿದ್ವಿ ಮಿಕ್ಸೆಡ್ ಫ್ರೂಟ್ ಇದೆಯಾ ಅಂತ, ಬಿಕಾಸ್ ನನಗೆ ಫಸ್ಟಿಂದಾನೇ ಗೊತ್ತಿತ್ತು ಮಿಕ್ಸೆಡ್ ಫ್ರೂಟ್ ಚೆನ್ನಾಗಿರುತ್ತೆ, ಸೊ ಕುಡಿಯೋಣ ಅಂತ ಕೇಳಿದೆ. ಇದೆ ಅಂದ್ರು. ಆ ಬಿಸಿಲಿಗೆ ಒಬ್ಬೊಬ್ರು 2 ಗ್ಲಾಸ್ ಕುಡ್ದಿದ್ದೀವಿ. ತಂಪಾಗೋಯ್ತು ಕುಡ್ದಾದ್ಮೇಲೆ, ಸಕ್ಕತ್ತಾಗಿತ್ತು ಮಾತ್ರ. ಸೊ ಅದಕ್ಕೆ ಯಾವತ್ತೇ ಆಗಲಿ ಬಿಸಿಲಲ್ಲಿ ತಂಪಾಗೋಂಥ ಪದಾರ್ಥನ ಕುಡಿಬೇಕು.
See how you are feeling after drinking it. ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಫುಲ್ ಕುಡಿಯೋಲ್ಲ ಅಂತಲೇ ಹೇಳಿದ್ದೆ ಶೇರ್ ಮಾಡೋಣ ಅಂತ, ಬಟ್ ಟೇಸ್ಟ್ ಮಾಡಿದ್ಮೇಲೆ ಚೆನ್ನಾಗಿದೆ. ಆ್ಯಂಡ್ ಇವಾಗ ಖಾಲಿ ಆಯಿತು. ಸೊ ಚೆನ್ನಾಗಿತ್ತು. ಸನ್ಸೆಟ್ ಜಸ್ಟ್ ಆಯ್ತಲ್ಲ, ಸಿ ಅಲ್ಲಿ ಕಾಣಿಸ್ತು. ಇಲ್ಲಿಂದ ಎಷ್ಟು ನಿಮಿಷ? ಇಲ್ಲಿಂದ ಇನ್ನೊಂದು 10 ನಿಮಿಷ, 10ರಿಂದ 15 ನಿಮಿಷ ಅಷ್ಟೇ. ಇಲ್ಲಿಂದ ಅಯ್ಯ ಕಾಣಿಸ್ತಿದೆ ಶಿವಲಿಂಗರ ಬೆಟ್ಟ. ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಿದ್ದಿಲ್ಲ ದೂರದಲ್ಲಿ ಬೆಟ್ಟ, ಅದೇ ಶಿವಲಿಂಗರ್ ನರಸಿಂಹಸ್ವಾಮಿ ಬೆಟ್ಟ. ಶಿವಲಿಂಗರ್ ನರಸಿಂಹಸ್ವಾಮಿ ಬೆಟ್ಟ. ಓಕೆ, ಅಜ್ಜಿ ತಾತ ಪಕ್ಕ ಊರೇ. ಗಾಡಿ ಎರಡು ಕಾರ್ ಪಾಸ್ ಆಗಲ್ಲ ಈ ರೋಡಲ್ಲಿ, ಆದ್ರೂ ಹೇಗೋ ಪಾಸ್ ಆದ್ವಿ. ಬೇಗ ಮಾಡು. ಇಲ್ಲಿಂದನೇ ಸ್ಟಾರ್ಟಾ? ಇದು ಅಜ್ಜಿ ಅವ್ರ ಊರಿಗೆ ಸ್ಟಾರ್ಟ್. ಹೀಗೆ ಸ್ಟ್ರೈಟ್ ಹೋದ್ರೆ ದೇವಸ್ಥಾನ ಫ್ರೆಂಡ್ಸ್. ಅಜ್ಜಿ ಊರಿದು. ಅಜ್ಜಿ ಊರಾ? ಅಜ್ಜಿ ಊರಿದು. ಓಕೆ. ಇಲ್ಲಿರೋ ಊರು ಬಂದ್ಬಿಟ್ಟು ನಮ್ಮ ಯಶೋಧ ದೊಡ್ಡಮ್ಮ ಇದಾರಲ್ಲ, ಅವ್ರ ಅಕ್ಕ ಅವ್ರದ್ದು ಲಲಿತಾ ದೊಡ್ಡಮ್ಮ ಅವ್ರ ಊರು ಇದು. ಅದೇ ಅಲ್ಲಿಗೆ ಹೋಗೋದಾ ಇಲ್ಲ ಇಲ್ಲಿಗೆ ಡೈರೆಕ್ಟ್ ಆಗಿ ಹೋಗೋದಾ ಅಂತ ಫೋನ್ ಮಾಡ್ತಾವ್ರೆ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್, ಬಟ್ ಲೈಟ್ಸ್ ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಸೊ ನೈಸ್. ಅರುಣ್ ಅವ್ರ ಅತ್ತೆ ಹರಿ ಅರುಣ್ ಅವ್ರ ಅತ್ತೆ ಇದ್ದಾರೆ ಇಲ್ಲಿ. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಆಮೇಲೆ ಅಲ್ಲಿ ಅವ್ರ ದೊಡ್ಡಮ್ಮ ಮನೆಗೆ ಹೋಗೋಣ ಅಂತ ಪ್ಲಾನು. ಈಗ ಹೋಗ್ತಿದೀವಿ. ಇದ್ ನೋಡು, ಕುದುರೆ ಓಡ್ತೈತೆ ನೋಡು, ಜಾಗದಲ್ಲೇ ಓಡ್ತೈತೆ. ಚೆನ್ನಾಗಿದೆ ಒಂಥರ. ಇಲ್ಲಿನೇ ಫುಲ್ ಲೈಟ್ಸ್ ಆನ್ ಫಾರ್ ಅಸ್. ವೆಲ್ಕಮ್ ಅಂತ ಎಲ್ಲ ಹಾಕ್ಬಿಟ್ಟಿದಾರಪ್ಪ. ವೆಲ್ಕಮ್, ಥ್ಯಾಂಕ್ ಯು. ಅದು ಕ್ಯೂಟ್ ಆಗಿದೆ. ಯಾವ ಕಡೆ? ಸ್ಟ್ರೈಟೇನಾ? ಈ ಕಡೆ ಹೋಗ್ಬೇಕು. ಈಗ ಇಲ್ಲೊಂದು ಸೆಟ್ ಆಫ್ ರಿಲೇಟಿವ್ಸ್ನ ಮಾತಾಡಿಸ್ಕೊಂಡು ಈಗ ಅರುಣ್ ಅವರ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಕರೆಕ್ಟ್? ಅವ್ರು ನಮಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರಂತೆ. ಸೊ ಅವ್ರನ್ನ ಮಾತಾಡಿಸ್ಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕು. ಹಳ್ಳಿ ಕಡೆ ಎಲ್ಲ ಹೀಗೆ ಇರುತ್ತೆ, ರೋಡ್ಸು, ಮನೆಗಳು ಎಲ್ಲ ಚೆನ್ನಾಗಿದೆ ನೋಡೋದಕ್ಕೆ ಅಲ್ವಾ? ಇದೇನಾ ಮನೆ? ಓಕೆ, ಹೋಗೋಣ ಬನ್ನಿ. ಕೋಳಿ ನೋಡಿ, ಕೋಳಿ. ಸೊ ಫ್ರೆಂಡ್ಸ್, ಊರಿಗೆ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು ಸೀರೆ ಹಾಕೊಂಡ್ರೆ ಒಳ್ಳೇದು, ಯಾಕಂದರೆ ದೇವರು ಮನೆ ಮುಂದೆ ಬರುತ್ತಂತೆ. ಸೊ ಸೀರೆ ಹಾಕೋಬೇಕು ಅಂತ ಹೇಳಿದ್ರು. ಈ ಸೀರೆ ಅರುಣ್ ಅವರು ದೊಡ್ಡಮ್ಮಂದು, ನನಗೂ ಅತ್ತೆ ಹಾಕಬೇಕು. ಸೊ ಎಲ್ಲ ಕರೆಕ್ಟಾಗಿದೆ. ಹೂವೆಲ್ಲ ಮುಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ಯಾರಿ ತೊಗೊಂಬ ಅಂತಲೇ ಹೇಳಿದ್ವಿ, ಬಟ್ ಆಮೇಲೆ ಲೇಟರ್ ಬೇಡ ಅಂತ ಡಿಸೈಡ್ ಮಾಡಿ ಇವರೇ ಬೇಡ ಅಂತ ಹೇಳಿದ್ರೆ ಶೆಕೆ ಆಗುತ್ತೆ ತುಂಬ ಅಂತ. ಸೊ ಇಲ್ಲಿ ಬಂದಾದ್ಮೇಲೆ ಹೇಳಿದ್ರು, ನೋಡಿ ನಮ್ಮ ದೊಡ್ಡಮ್ಮನ ಸೀರೆ ಉಟ್ಕೊಂಡಿದ್ದಾಳೆ, ಚೆನ್ನಾಗಿದೆ. ಫ್ರೆಂಡ್ಸ್, ಈಗ ಅಲ್ಲಿ ಕಾಣಿಸ್ತಿರೋ ಕೃಷ್ಣ ದೇವಸ್ಥಾನದಲ್ಲಿ ಪೂಜೆ ಇದೆ 7:30ಗೆ. ಸೊ ನೀವು ನೋಡ್ಬೋದು, ಟೈಮ್ 7:25. 7:30 ಪೂಜೆ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಊರು ಬಂದ್ಬಿಟ್ಟು ನಮ್ಮ ಅಜ್ಜಿ ಊರು ಪಕ್ಕದೂರು. ಸೊ ಇಲ್ಲಿ ನಮ್ಮ ದೊಡ್ಡಮ್ಮ ಇದ್ದಾರಲ್ವ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇದೆ. ಸೊ ಅದರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇವರು ಈ ಥರ ಎಲ್ಲ ಮನೆ ಹತ್ರ ಬಂದು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಊರಿಂದ ಪಕ್ಕದ ಊರಿಗೆ ಹೋಗಬೇಕು. ಪಕ್ಕದ ಊರಲ್ವಾ? ಹಾಂ, ಪಕ್ಕದ ಊರಿಗೆ ಹೋಗಬೇಕು. ಅಲ್ಲಿ ದೇವ್ರುಗಳೆಲ್ಲ ಇಟ್ಟಿರ್ತಾರೆ. ಸೊ ನಂಗೆ ನಿಜ ಐಡಿಯಾ ಇಲ್ಲ, ಅರುಣ್ ಹೇಳೋದನ್ನು ಹೇಳ್ತಿದ್ದೀನಿ. ಲೈವಾಗಿ ಹೋಗಿ ನೋಡಬೇಕು ಹೇಗಿದೆ ಅಂತ. ಹೇಳಿ ಏನಾದರೂ. ಅಲ್ಲಿ ದೊಡ್ಡಮ್ಮ ದೀಪ ಇಟ್ಕೊಂಡು ಬರ್ತಾರೆ.
ದೊಡ್ಡಮ್ಮ ದೀಪ ಇಟ್ಕೊ ಬರ್ತಾರಂತೆ, ಇನ್ನೂ ಬಂದಿಲ್ಲ, ವೈಟಿಂಗ್. ಸೊ ಎಲ್ಲರೂ ಬರೀ ದೊಡ್ಡಮ್ಮ ಅಂತಲ್ಲ, ಊರಲ್ಲಿ ಎಲ್ಲರೂ ದೀಪ ತೊಗೊಂಡು ಅಲ್ಲಿ ದೇವ್ರ ಹತ್ರ ಹೋಗ್ತಾರೆ. ಸೊ ದೇವ್ರ ಹತ್ರ ಹೋಗಾದ್ಮೇಲೆ ಅಲ್ಲಿ ಪೂಜೆ ಮಾಡಿ ಆಮೇಲೆ ಗರುಡ ವಾಹನ ಬರೋ ಮುಂಚೆ, ದೇವ್ರು ಇಲ್ಲಿ ಈ ಊರಿಗೆಲ್ಲ ಬರೋ ಮುಂಚೆ ಅಲ್ಲಿ ಫುಲ್ಲು ಪ್ರೋಗ್ರಾಮ್ ನಡೆಯುತ್ತೆ, ಡ್ಯಾನ್ಸ್ ಪ್ರೋಗ್ರಾಮ್ ಅದೆಲ್ಲ ನಡೆದು ಅದಾದ ಮೇಲೆ ಅಲ್ಲಿ ಆ ಊರು ಒಂದು ರೌಂಡ್ ಹೊಡೆದು ಅದಾದಮೇಲೆ ಇಲ್ಲಿ ಇನ್ನೊಂದು ಪಕ್ಕದ ಊರಿಗೆ ಹೋಗಿ ಆ ಊರು ಮುಗಿಸ್ಕೊಂಡು ಈ ಊರು ಮುಗಿಸ್ಕೊಂಡು ಆಮೇಲೆ ಮತ್ತೆ ಲಾಸ್ಟು ಅದೇ ಊರಿಗೆ ಹೋಗ್ಲಿಕ್ಕೆ ರಾತ್ರಿ 2 ಗಂಟೆ ಆಗುತ್ತೆ. 2 ಗಂಟೆ ಆಗುತ್ತಂತೆ ಫ್ರೆಂಡ್ಸ್. ಈಗ ಟೈಮ್ ಬಂದು 8:00, 8:10 ಆಗಿದೆ. 2 ಗಂಟೆವರೆಗೂ ಓಡಾಡ್ತಾನೆ ಇರಬೇಕಾ ನಾವು? ಇಲ್ಲ, ನಾವಲ್ಲೇ ಇರಬೇಕು, ದೇವ್ರ ಮಾತ್ರ ಹೋಗ್ಬೇಕು. ಹೌದಾ? ನಾವಲ್ಲೇ ಇರೋಣ, ಊಟ ಮಾಡ್ಕೊಂಡು. ಓಕೆ. ಸೊ ಈ ಏರಿಯಾ ಫ್ಯಾಮಿಲಿಗಳೆಲ್ಲರೂ ಸೇರಿ ಪಕ್ಕದ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿಂದ ಒಂದು 10 ಮಿನಿಟ್ಸ್ ಹೋಗಾ? 5 ಮಿನಿಟ್ಸ್ ಅಷ್ಟೇ. 5 ಮಿನಿಟ್ಸ್. ಏ ಹಸು ಅಲ್ಲ, ಏನಿದು? ಎತ್ತು ನೋಡಿ ಫ್ರೆಂಡ್ಸ್, ಎತ್ತು. ಅಲ್ಲಿತ್ತು ಕರು, ಕ್ಯೂಟ್ ಆಗಿದೆ. ಹಾಂ, ಅಲ್ಲೇ ಅಲ್ವಾ ರೈಟು? ಅಲ್ಲಿ ಮುಂದೆ ಹೋಗಿ ರೈಟ್ ತಗೊಂಡು ಹತ್ರನೇ, ಇಟ್ಸ್ ನಾಟ್ ದಟ್ ಫಾರ್ ಅಲ್ವಾ? ಕಾರಲ್ಲಿ ಹೋಗೋ ಥರ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಎಲ್ಲ ಹೀಗೆ ಸ್ಟಾರ್ಟ್ ಆಗಿದ್ದಾರೆ ಬರೋದಕ್ಕೆ. ಆ್ಯಕ್ಚುಲಿ ಮಾರ್ನಿಂಗ್ ಬಂದಿದ್ದಿದ್ರೆ ಎಲ್ಲ ನೀಟಾಗಿ ಕಾಣಿಸ್ತಿತ್ತು. ಈಗ ನೈಟ್ ವ್ಯೂ ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಇದೆಲ್ಲ ಮಾರ್ನಿಂಗ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತಲ್ಲ. ಹೊಲ ಗದ್ದೆ ಚೆನ್ನಾಗಿರುತ್ತೆ, ಬಟ್ ಈ ಲೈಟಿಂಗ್ಸ್ ಕಾಣಿಸಲ್ಲ. ಲೈಟಿಂಗ್ ಫೈನ್, ಐ ಆಮ್ ಟಾಕಿಂಗ್ ಅಬೌಟ್ ದ ನೇಚರ್. ನೋಡಿಲ್ಲ, ಕಬ್ಬು ಹಾಕಿದ್ದಾರೆ, ಇದು ಫುಲ್ಲು ಕಬ್ಬು. ಏನೂ ಕಾಣಿಸ್ತಾ ಇಲ್ಲ. ಏನೂ ಕಾಣಿಸ್ತಿಲ್ಲ. ಅಲ್ಲ, ಆ ಲೈಟೇ ಕಾಣುತ್ತೆ ಅಲ್ಲಿ. ಹಾಂ, ನೋಡಿ, ಇದು ಕಬ್ಬು. ಸೊ ಈ ಥರ ಎಲ್ಲ ನೋಡಬೇಕು ಅಂದರೆ ನೀವು ಹಳ್ಳಿಗೆ ಬರಬೇಕು. ಯಾಕಂದರೆ ಸಿಟಿಯಲ್ಲಿ, ಬ್ಯಾಂಗ್ಳೂರು ಸಿಟಿಲಂತೂ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಬ್ಯಾಂಗ್ಳೂರು ಸಿಟಿನಲ್ಲಿ ಮರ ನೋಡಲಿಕ್ಕೆ ಕಷ್ಟ ಹಾಂ, ಆಗುತ್ತೆ. ಬಟ್ ಈ ಥರ ಎನ್ವಿರಾನ್ಮೆಂಟ್ ಅವಾಗವಾಗ ಎಂಜಾಯ್ ಮಾಡ್ತಾ ಇರಬೇಕು. ಹಳ್ಳಿ ಕಡೆ ಬರಬೇಕು, ಎಲ್ಲ ರಿಲೇಟಿವ್ಸ್ನ ಮೀಟ್ ಮಾಡಬೇಕು. ಸೊ ಅವಾಗೇ ಗೊತ್ತಾಗುತ್ತೆ ನಮ್ಮ ರಿಲೇಟಿವ್ಸ್ ಯಾರ್ಯಾರು ಏನೇನು ಅಂತೆಲ್ಲ. ಸೊ ನನಗಂತೂ ತುಂಬ ಖುಷಿ ಆಯ್ತು ಇದಕ್ಕೆ ಬಂದು. ನಮ್ಮ ಬಾಸ್ ಗಣೇಶ. ಕುದುರೆ ಮೂಮೆಂಟ್ ಇದೆ, ಬಟ್ ಮೂವ್ ಆಗ್ತಾ ಇಲ್ಲ. ಐ ನೋ ದಿಸ್ ಇಸ್ ಸೆಕೆಂಡ್ ಟೈಮ್ ನಾನು ಕ್ಯಾಪ್ಚರ್ ಮಾಡ್ತಿರೋದು ಇದು, ಬಟ್ ಸ್ಟಿಲ್ ನಡ್ಕೊಂಡು ಹೋಗೋ ಟೈಮಲ್ಲಿ ಒಂದು ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಅದು ಚೆನ್ನಾಗಿದೆ ನೋಡು. ಇದೆಲ್ಲ ಗದ್ದೆ, ಹೊಲ. ಇಲ್ಲೇನು ಬೆಳೀತಾರೆ? ಇದು ಪೈರು. ಹಾಂ, ಭತ್ತ. ಹಾಂ. ನೋಡಿ, ಇದು ಕಬ್ಬು. ಈ ಕಡೆ ಫುಲ್ ಪೈರ್ ಹಾಕಿ ತೆಗ್ದಿದ್ದಾರೆ. రావాలని మరీ కోరుకుంటున్నాము. నన్ను గరుడవాహన సేవ ముగ్గట్టుగా ఉండి ముక్కున్నట్టుగా అందరూ బాగుండి ಸೊ ಫ್ರೆಂಡ್ಸ್, ಇಲ್ಲಿ ಪೂಜೆ ಎಲ್ಲ ಆಯಿತು, ಊಟ ಆಯಿತು. ಊಟನೂ ಮುಗಿಸ್ಕೊಂಡ್ವಿ, ಪ್ರಸಾದ ಕೊಟ್ಟರು. ಕೇಳಿಸ್ತಿದೆಯಲ್ಲೋ ಗೊತ್ತಿಲ್ಲ, ಕಾಣಿಸ್ತಾ ಇರ್ಬೋದು ಅದು ದೇವರು. ಅಲ್ಲಿ
ಮುಗಿಸ್ಕೊಂಡು ಇವಾಗ ಇಲ್ಲಿ ಏನಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಬೇರೆ ಇದೆ ಅಂತೆ. ಸೊ ಅದನ್ನು ನೋಡೋದಕ್ಕೆ ಈಗ ನಾವು ವೆಯ್ಟ್ ಮಾಡ್ತಿದ್ದೀವಿ. ಎಲ್ಲ ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ಅದೊಂದು ನೋಡೋದಕ್ಕೆ ಖುಷಿ ಆಗ್ತದೆ. ಶಾರದಾ ಮಾಣಿಕ್ಯ ಅನ್ನದಾನ ಸೇವಕರು ಹಾಯ್ ಫ್ರೆಂಡ್ಸ್, ಇದು ಪ್ರಸಾದ ನೋಡಿ. ಇದು ಪ್ರಸಾದ ಪುಳಿಯೋಗರೆ ಕೊಟ್ಟಿದ್ದಾರೆ. ಆ್ಯಂಡ್ ಗರುಡೋತ್ಸವ ಇನ್ನೂ ಮುಗ್ದಿಲ್ಲ, ಇವಾಗ ಜಸ್ಟ್ ಸ್ಟಾರ್ಟ್ ಆಗಿದೆ. ದೇವರು ಮೆರವಣಿಗೆಗೆ ಹೋಗಿದೆ. ಸೊ ಫಸ್ಟ್ ಈ ಊರು ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ಪಕ್ಕದಲ್ಲಿ ಒಂದು ಊರಿದೆ, ಅದಾದಮೇಲೆ ಇನ್ನೊಂದು ಊರು. ಸೊ ಟೋಟಲ್ 3 ಊರಿಗೆ ದೇವ್ರ ಮೆರವಣಿಗೆ ಹೋಗುತ್ತೆ. ಈ ಊರಲ್ಲಿ ಸ್ಟಾರ್ಟ್ ಆಯಿತು. ಸೊ ಪೂಜೆ ಎಲ್ಲ ಮುಗೀತಲ್ಲ ಅಂದ್ಬಿಟ್ಟು ನಾವು ಇವಾಗ ಇಲ್ಲಿ ನಮ್ಮ ದೊಡ್ಡಮ್ಮ ಇದ್ರಲ್ಲ ಅವಾಗಲೇ ಆ ಮನೆಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ತುಂಬಾ ಬಿಸಿಲು, ಐ ಮೀನ್ ಬಿಸಿ ಇದೆ, ಹ್ಯೂಮಿಡಿಟಿ ಇದೆ ಇಲ್ಲಿ. ಸೊ ಸ್ವಲ್ಪ ಈ ಕಡೆ ಇವಾಗ ಅಲ್ಲಿ ಇಷ್ಟೊತ್ತು ಊರೊಳಗಿದ್ದರಿಂದ ತುಂಬಾ ಬಿಸಿ ಅನ್ನಿಸ್ತಿತ್ತು. ಈ ಕಡೆ ಖಾಲಿ ರೋಡಿಗೆ ಬಂದಿದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ತಣ್ಣಗೆ ಅನ್ನಿಸ್ತಾ ಇದೆ. ಯಾಕಂದರೆ ನನ್ನ ರೈಟ್ ಸೈಡಲ್ಲಿ ಕಬ್ಬಿನ ಗದ್ದೆ ಇದೆ ಆ್ಯಂಡ್ ನನ್ನ ಲೆಫ್ಟಿಗೆ ಪೈರ್ ಹಾಕಿದ್ದಾರೆ. ಸೊ ತಣ್ಣಗಿದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಅಲ್ಲೂ ನಮ್ಮನೆ ಅಲ್ಲೇನಿದೆಯಲ್ಲ ಅಲ್ಲೂ ಬರುತ್ತೆ ದೇವರು. ಅಲ್ಲಿ ಬಂದಮೇಲೆ ಅಲ್ಲಿ ಸ್ವಲ್ಪ ಪೂಜೆ ಮಾಡಿ ಎಲ್ಲ ಮುಗಿಸ್ಕೊಂಡು ನಾವು ಒಂದು 2 hours ಮಲಗಿಬಿಟ್ಟು ಹೋಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಮಿಡ್ನೈಟ್ ಹಂಗೆ 3 or 4 ಹೋಗೋಣ ಅಂತ ಪ್ಲ್ಯಾನಿಂಗು. ಮಿಡ್ನೈಟ್ ಟ್ರಾವೆಲ್ ಬೇಡ, ದೇವ್ರು ಬಂದು ಹೋಗಾದ್ಮೇಲೆ ಹೋಗಲಿಕ್ಕೆ ಆಲ್ಮೋಸ್ಟ್ ಲೈಕ್ 12-1 o'clock ಆಗುತ್ತೆ. 2 hours ಮಲಗಿದ್ದು ಅರ್ಲಿ ಮಾರ್ನಿಂಗ್ 3 o'clock ಬಿಡಿ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಮಾರ್ನಿಂಗ್ 3 o'clock ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ಸ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಈಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆ್ಯಂಡ್ ದೇವ್ರು ಬರೋವರೆಗೂ ವೆಯ್ಟ್ ಮಾಡ್ತೀವಿ. ಸೊ ಅಂಟಿಲ್ ದೆನ್ ಸಿ ಯು. ಸೊ ಫ್ರೆಂಡ್ಸ್, ಟೈಮ್ ಬಂದು ಈಗ 2:30. ವಿ ಆರ್ ಟ್ರಾವೆಲಿಂಗ್ ಬ್ಯಾಕ್ ಟು ಅವರ್ ಹೋಮ್. ನಾವಿಲ್ಲಿ ಅರುಣ್ ಅವ್ರ ಅಜ್ಜಿ ಊರಿಗೆ ಬಂದಿದ್ವಲ್ಲ, ತುಂಬ ಚೆನ್ನಾಗಿತ್ತು. ಎವ್ರಿಥಿಂಗ್ ವಾಸ್ ಗುಡ್. ಸೊ ಇವಾಗ ನಾವು ಮನೆಗೆ ಹೋಗೋ ಟೈಮ್ ಬಂದಿದೆ. ಹಾಗಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀವಿ. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಸಿ ಯು.